ಜೈ ಶ್ರೀಮಾತಾ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ಬಾಂಗ್ಲಾದೇಶ ವಿಮೋಚನೆಯ ಯುದ್ಧದಲ್ಲಿ ಗೆದ್ದ ದಿವಸ. ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶ ಆದ ದಿನ. ಇದನ್ನು ವಿಜಯ ದಿವಸವಾಗಿ ಆಚರಿಸುತ್ತೇವೆ. ಈ ವಿಜಯ ದಿವಸದ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಒತ್ತಿ. ಭಾರತದಲ್ಲಿ ನಾವು 2 ದಿವಸ ವಿಜಯ ದಿವಸವನ್ನು ಆಚರಿಸುತ್ತೇವೆ. ಒಂದು ಜುಲೈ 26 ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದಿದ್ದಕ್ಕೆ ವಿಜಯ ದಿವಸ, ಹಾಗೂ ಇನ್ನೊಂದು ಈ ದಿನ ಅಂದರೆ 16 ಡಿಸೆಂಬರ್ ರಂದು ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಗೆದ್ದ ದಿವಸ ಆಗಿದೆ. ಅಖಂಡವಾಗಿದ್ದ ಭಾರತವನ್ನು ಆರಂಭದಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಗೆ ಬ್ರಿಟಿಷರು ಮುಂದಾದರು. ಈ ಸಮಯದಲ್ಲಿ ಬ್ರಿಟಿಷ್ ಭಾರತದ ಪೂರ್ವ ಮತ್ತು ವಾಯುವ್ಯ ವಲಯಗಳಲ್ಲಿ ಪ್ರತ್ಯೇಕ ಮುಸ್ಲಿಂ ಬಹುಸಂಖ್ಯಾತ ರಾಜ್ಯಗಳನ್ನು ರೂಪಿಸಿತು. ಸ್ವತಂತ್ರ ಯುನೈಟೆಡ್ ಬಂಗಾಳದ ಪ್ರಸ್ತಾಪವನ್ನು 1946ರಲ್ಲಿ ಪ್ರಧಾನಮಂತ್ರಿ ಹುಸೇನ್ ಶಹೀದ್ ಸಹರವರ್ದಿಯವರು ಪ್ರಸ್ತಾಪಿಸಿದರು. ಆದರೆ ವಸಾಹತು ಅಧಿಕಾರಿಗಳು ವಿರೋಧಿಸಿದರು. ಪೂರ್ವ ಪಾಕಿಸ್ತಾನದ ನವೋದಯ ಸೊಸೈಟಿಯು ಪೂರ್ವ ಬ್ರಿಟಿಷ್ ಭಾರತದಲ್ಲಿ ಸಾರ್ವಭೌಮ ರಾಜ್ಯವನ್ನು ರಚಿಸುವುದನ್ನು ಪ್ರತಿಪಾದಿಸಿತು. ರಾಜಕೀಯ ಮಾತುಗಳು ಆಗಸ್ಟ್ 1947ರಲ್ಲಿ 2 ರಾಜ್ಯಗಳ ಅಧಿಕೃತ ಜನನಕ್ಕೆ ಕಾರಣವಾಯಿತು: ಪಾಕಿಸ್ತಾನ ಮತ್ತು ಭಾರತ. ಬ್ರಿಟಿಷರು ನಿರ್ಗಮಿಸಿದ ನಂತರ ಕ್ರಮವಾಗಿ ಮುಸ್ಲಿಮರು ಮತ್ತು ಹಿಂದೂಗಳಿಗೆ ಶಾಶ್ವತ ಮನೆಗಳನ್ನು ನೀಡಿದರು. ಪಾಕಿಸ್ತಾನದ ಡೊಮಿನಿಯನ್ ಪೂರ್ವ ಮತ್ತು ಪಶ್ಚಿಮಕ್ಕೆ 2 ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರತ್ಯೇಕ ಪ್ರದೇಶಗಳನ್ನು ಹೊಂದಿದೆ. ಇದರ ನಡುವೆ ಭಾರತವಿದೆ. ಪಶ್ಚಿಮ ವಲಯ ಜನಪ್ರಿಯವಾಗಿ ಪಶ್ಚಿಮ ಪಾಕಿಸ್ತಾನ ಎಂದು ಕರೆಯಲಾಗುತ್ತಿತ್ತು ಮತ್ತು ಪೂರ್ವ ವಲಯವನ್ನು ಆರಂಭದಲ್ಲಿ ಪೂರ್ವ ಬಂಗಾಳ ಮತ್ತು ನಂತರ ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಯಿತು. 2 ವಲಯಗಳ ಜನಸಂಖ್ಯೆಯು ಸರಿಸುಮಾರು ಸಮಾನವಾಗಿದ್ದರು. ರಾಜಕೀಯ ಅಧಿಕಾರವು ಪಶ್ಚಿಮ ಪಾಕಿಸ್ತಾನದಲ್ಲಿ ಕೇಂದ್ರೀಕೃತವಾಗಿತ್ತು ಮತ್ತು ಪೂರ್ವ ಪಾಕಿಸ್ತಾನವು ಆರ್ಥಿಕ ಶೋಷಣೆಗೆ ಒಳಪಡುತ್ತವೆ ಎಂದು ವ್ಯಾಪಕವಾಗಿ ಗ್ರಹಿಸಲಾಗಿತ್ತು. ಇದು ಅನೇಕ ಕುಂದುಕೊರತೆಗೆ ಕಾರಣವಾಯಿತು. 2 ಅವಿಚ್ಛಿನ್ನ ಪ್ರದೇಶಗಳ ಆಡಳಿತವು ಒಂದು ಸವಾಲಾಗಿ ಕಂಡುಬಂದಿತು. 5 ಮಾರ್ಚ್ 1971ರಂದು ಪೂರ್ವ ಪಾಕಿಸ್ತಾನಿ ರಾಜಕೀಯ ಪಕ್ಷ ಚುನಾವಣೆಗೆ ಗೆದ್ದ ನಂತರ ಆಡಳಿತ ಸ್ಥಾಪನೆಯಿಂದ ನಿರ್ಲಕ್ಷಿಸಲಾಯಿತು. ಪೂರ್ವ ಪಾಕಿಸ್ತಾನದಲ್ಲಿ ರಾಜಕೀಯ ಅಸಮಾಧಾನ ಮತ್ತು ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಕ್ರೂರ ಮತ್ತು ದಮನಕಾರಿಯಾಗಿ ಎದುರಿಸಿತು. ಪಶ್ಚಿಮ ಪಾಕಿಸ್ತಾನಿ ಸ್ಥಾಪನೆಯ ಆಡಳಿತ ಗಣ್ಯರಿಂದ ಆಪರೇಷನ್ ಸರ್ಚ್ಲೈಟ್ ಎಂದು ಕರೆಯಲಾಯಿತು. ಅಲ್ಲದೆ ಈ ಮೊದಲೇ 1948ರಲ್ಲಿ ಗವರ್ನರ್ ಜನರಲ್ ಮೊಹಮ್ಮದ್ ಅಲಿ ಜಿನ್ನಾ ಅವರು ಉರ್ದು ಪಾಕಿಸ್ತಾನದ ಫೆಡರಲ್ ಭಾಷೆ ಎಂದು ಘೋಷಿಸಿದರು. ಆದರೆ ಉರ್ದು ಐತಿಹಾಸಿಕವನ್ನು ಉತ್ತರ, ಮಧ್ಯ ಮತ್ತು ಪಶ್ಚಿಮ ಉಪಖಂಡದಲ್ಲಿ ಮಾತ್ರ ಪ್ರಚಲಿತದಲ್ಲಿತ್ತು. ಉಳಿದ ಕಡೆ ಬಂಗಾಳಿ ಭಾಷೆ ಇತ್ತು. ಪಾಕಿಸ್ತಾನದ ಒಟ್ಟು ಭಾಗದಲ್ಲಿ 56% ಜನ ಬಂಗಾಳಿ ಮಾತನಾಡುತ್ತಿದ್ದರು. ಸರ್ಕಾರದ ನಿಲುವನ್ನು ಪೂರ್ವ ಭಾಗದ ಸಂಸ್ಕೃತಿಯನ್ನು ಹತ್ತಿಕ್ಕುತ್ತಿರುವ ಪ್ರಯತ್ನ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಪೂರ್ವ ಪಾಕಿಸ್ತಾನದ ಜನರು ತಮ್ಮ ಭಾಷೆಗೆ ಉರ್ದು ಮತ್ತು ಇಂಗ್ಲಿಷ್ ಭಾಷೆಗೆ ಫೆಡರಲ್ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿದರು. 1948ರಲ್ಲಿ ಭಾಷಾ ಚಳವಳಿಯು ಪ್ರಾರಂಭವಾಯಿತು. ನಾಗರಿಕ ಸಮಾಜವು ಬ್ರಿಟಿಷ್ ರಾಜನಿಂದಲೂ ಜಾರಿಯಲ್ಲಿದ್ದ ಎಲ್ಲಾ ಕರೆನ್ಸಿ ಮತ್ತು ಅಂಚೆ ಚೀಟಿಗಳಿಂದ ಬಂಗಾಳಿ ಲಿಪಿಯನ್ನು ತೆಗೆದುಹಾಕುವ ಪ್ರತಿಭಟಿಸಿತು. ಪಾಕಿಸ್ತಾನ